ಹಾಯ್ ಹಲೋ ನಮಸ್ಕಾರ. ನಾನು ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್. ಸದ್ಯ ಈಗ ಚರ್ಚೆ ಆಗ್ತಿರುವಂಥ ವಿಚಾರ ಏನಪ್ಪಾ ಅಂದರೆ, ಯತೀಂದ್ರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯಗೆ ಇದ್ದಂಥ ವರ್ಚಸ್ಸನ್ನು ಅದೇ ರೀತಿಯಾಗಿ ಕ್ಯಾರಿ ಮಾಡ್ತಾರಾ, ಅವರು ಕೂಡ ಅಹಿಂದ ನಾಯಕರಾಗಿ ಗುರುತಿಸ್ಕೊಳ್ತಾರಾ ಅನ್ನೋದು ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಯಾಕೆ ಈ ಚರ್ಚೆ ಮುನ್ನೆಲೆಗೆ ಬಂತು ಅನ್ನೋ ವಿಚಾರವನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಏನಪ್ಪ ಅಂದರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಯಾರೆಲ್ಲರೂ ಕೂಡ ಸಿದ್ದರಾಮಯ್ಯನ ಜೊತೆ ಗುರುತಿಸ್ಕೊಂಡಿದ್ರು ಅಥವಾ ಅವರು ಹೋದಲ್ಲಿ ಬಂದಲ್ಲಿ ಹೋಗಿ ಬರ್ತಾ ಇದ್ರು, ಅವರೆಲ್ಲರೂ ಕೂಡ ಈಗ ಸಿದ್ದರಾಮಯ್ಯನವರಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅನ್ನೋದು ಒಂದಿಷ್ಟು ಚರ್ಚೆಗಳು ಸಾಕಷ್ಟು ದಿನಗಳಿಂದ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಅನ್ನುವಂಥ ರೀತಿಯಲ್ಲಿ ಆ ನಾಯಕರುಗಳು ಕೂಡ ಅದೇ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ಏನಪ್ಪ ಅಂದರೆ, ಸಿದ್ದರಾಮಯ್ಯನವರಿಂದ ಅಂತರ ಇದ್ದಂಥದ್ದು ಆ ರೀತಿಯಾಗಿ ನಡೆದುಕೊಳ್ಳುವಂಥ ರೀತಿಗಳು ಕಂಡು ಬರ್ತಾ ಇದೆ ಪದೇ ಪದೇ. ಇದು ನಾವು ಸಹಜವಾಗಿ ನೋಡಿರ್ತೀವಿ. ಯಾರ ಹತ್ರ ಅಧಿಕಾರ ಇದೆ ಅಂಥವರ ಜೊತೆ ಸಾಕಷ್ಟು ಜನ ಇರ್ತಕ್ಕಂಥದ್ದು ಅದು ಸಹಜವಾಗಿ ಪ್ರಕೃತಿಯ ನಿಯಮ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಹೋಗುವಂಥದ್ದು, ಯಾರ ಹತ್ರ ಏನು ಅಧಿಕಾರ ಇರುತ್ತೆ ಅಥವಾ ಎಲ್ಲ ಪವರ್ಸ್ ಇರುತ್ತೆ ಅವ್ರ ಹತ್ರ ಹೋಗುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಾವು ನೋಡಿರ್ತೀವಿ. ಇಲ್ಲಿ ಆದರೆ ಸಿದ್ದರಾಮಯ್ಯನವರು ಒಂದು ರೀತಿಯಾಗಿ ಅಧಿಕಾರ ಇಲ್ಲ ಅಂದರೂ ಕೂಡ ಒಂದು ಪವರ್ಫುಲ್ ಲೀಡರ್ ಅಂತಲೇ ಗುರುತಿಸ್ಕೊಂಡವರು, ಜೊತೆಗೆ ಅಹಿಂದ ವರ್ಚಸ್ಸಲ್ಲೇ ಎದ್ದು ಬಂದಂಥವರು ಅಂತಲೇ ಹೇಳ್ಬೋದು. ಸುಮಾರು 2004ರಿಂದ 2006ರವರೆಗೆ ಏನು ಅಹಿಂದ ಮೂವ್ಮೆಂಟನ್ನು ಮಾಡಿದ್ರು, ಇದು ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯನವರಿಗೆ ಮಾಸ್ ಲೀಡರ್ ಅನ್ನೋ ಒಂದು ಪಟ್ಟವನ್ನು ತಂದುಕೊಡ್ತು. ಇದೇ 2 ದಶಕಗಳ ಹಿಂದೆ. ಈಗ ಅದೇ 2 ದಶಕಗಳ ಆದ ಬಳಿಕ ಈಗ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ತ್ಯಜಿಸಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಸಚಿವ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಜೊತೆಗೆ ಮೇಲ್ಮನೆಯಲ್ಲಿ ಪರಿಷತ್ನಲ್ಲಿ ಅವರು ಸಭಾನಾಯಕರು ಕೂಡ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು ಅಧಿವೇಶನ ಕೂಡ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲೇಬೇಕನ್ನೋ ಪಟ್ಟನ್ನ ಕೂಡ ವಿಪಕ್ಷಗಳು ಹಿಡಿದಿರ್ತಕ್ಕಂಥದ್ದು. ಈ ವಿಚಾರವನ್ನು ಯಾವ ರೀತಿಯಾಗಿ ನಿಂತು ಸಭಾನಾಯಕರಾಗಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು ಅಂತ ನಾವು ಸತತವಾಗಿ 3-4 ದಿನಗಳಿಂದ ಕೂಡ ನೋಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗಿ ಯತೀಂದ್ರ ಸಿದ್ದರಾಮಯ್ಯನವರು ಗುರುತಿಸ್ಕೊಳ್ತಾ ಇದ್ದಾರೆ ಅಂತ. ಈ ಹಿಂದೆ ಪರಿಷತ್ನ ಕೇವಲ ಸದಸ್ಯರಾದಂಥ ಸಂದರ್ಭದಲ್ಲಿ ಹಿಂಗೆಲ್ಲ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಯಾರು ಕೂಡ ನೋಡಿರಲಿಲ್ಲ ಅಥವಾ ಹೂವೇನೂ ಮಾಡಿರಲಿಲ್ಲ. ಈ ರೀತಿಯಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಡಾಮಿನೆಂಟ್ ಆಗಿ, ಅಂದರೆ ಇಷ್ಟು ಸ್ಟ್ರಾಂಗ್ ಆಗಿ ನಿಲ್ತಾರೆ ವಿಪಕ್ಷಗಳ ವಿರುದ್ಧ ಅಂತ. ಆದರೆ ಈಗ ಆ ರೀತಿಯಾಗಿ ನಿಲ್ತಾ ಇರ್ತಕ್ಕಂಥದ್ದು ಯತೀಂದ್ರ ಸಿದ್ದರಾಮಯ್ಯ ಅವರು. ಜೊತೆಗೆ ಈಗಾಗಲೇ ಏನು ತಂದೆಯವರು ಒಂದು ರೂಟನ್ನು ಹಾಕಿ ಕೊಟ್ಟಿದ್ರು. ಈಗಾಗಲೇ ಸಿದ್ದರಾಮಯ್ಯನವರು ಯತೀಂದ್ರ ಅವರಿಗೆ ಒಂದು ಕ್ಲಿಯರ್ ರೂಟನ್ನು ಹಾಕಿಕೊಟ್ಟಿರ್ತಕ್ಕಂಥದ್ದು. ಆ ದಾರಿಯಲ್ಲಿ ನಡೆದ್ರು ಕೂಡ ಸಿದ್ದರಾಮಯ್ಯ ಅಹಿಂದ ಲೀಡರ್ ಕಂಪ್ಲೀಟ್ಲಿ ಆಗ್ಬೋದು. ಈಗಾಗಲೇ ಏನು ಸಿದ್ದರಾಮಯ್ಯನವರ ಒಂದಿಷ್ಟು ಆಪ್ತ ಬಣ ಅಂತ ನೋಡ್ತಾ ಹೋದರೆ ಈಗಾಗಲೇ ಏನು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಚ್.ಸಿ. ಮಹದೇವಪ್ಪ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ರೀತಿಯಾಗಿ ಪ್ರಭಾವಿ ಆಗಿದ್ರು. ಜೊತೆಗೆ ಹೆಚ್ಚು ವರ್ಚಸ್ಸನ್ನು ಕೊಡ್ತಾ ಇದ್ರು ಸಿದ್ದರಾಮಯ್ಯನವರಿಗೆ. ಅವ್ರಿಗೆ ಬೇಕಾದಂಥ ಎಲ್ಲವನ್ನು ಕೂಡ ಅವರಿಗೆ ತುಂಬುತ್ತಾ ಇದ್ರು. ಆ ರೀತಿಯಾಗಿ ಜೊತೆಗೆ ಇದ್ದಂಥವ್ರು ಒಂದು ರೀತಿಯಾಗಿ ಆನೆ ಬಲವನ್ನು ಕೊಡ್ತಾ ಇದ್ರು ಸಿದ್ದರಾಮಯ್ಯನವರಿಗೆ. ಆದರೆ ಈಗ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಆ ಆನೆ ಬಲ ನಿಜಕ್ಕೂ ಸಿಗುತ್ತಾ, ಅವರೇನಾದರೂ ಅಹಿಂದ ಲೀಡರ್ ಆದರೆ ಅನ್ನೋದು ಒಂದಿಷ್ಟು ಚರ್ಚೆಗಳು ಆಗುವಂಥ ಸಂದರ್ಭದಲ್ಲಿ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಆಕ್ಟಿವ್ ಆಗಿರ್ತಕ್ಕಂಥದ್ದು. ಏನು ಮಾಡ್ತಾ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು ಅಂದರೆ, ಈಗಾಗಲೇ ಏನೋ ತಂದೆಯ ಜೊತೆ ಯಾರೆಲ್ಲ ಆಪ್ತರಾಗಿ ಗುರುತಿಸ್ಕೊಂಡಿದ್ರು, ಜೊತೆಗೆ ಅವ್ರಿಗೆ ಈ ಬಾರಿ ಎಲ್ಲಿ ಸಚಿವ ಸ್ಥಾನ ಮಿಸ್ ಆಗಿದೆ, ಜೊತೆಗೆ ಈಗ ಯಾರು ಅಂತರ ಕಾಯ್ದುಕೊಂಡಿದ್ದಾರೆ ತಂದೆ ಅವರ ಜೊತೆ, ಅವರನ್ನೆಲ್ಲರನ್ನೂ ಕೂಡ ಹೋಗಿ ಟಚ್ ಮಾಡಿ ಅವರ ಬಳಿ ಮಾತುಕತೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು ಅಂತ ಸಹಜವಾಗಿ ಕೇಳಿರ್ತಾರೆ. ಅದೇ ರೀತಿಯಾಗಿ ಸಹಜವಾಗಿ ಹೋಗಿ ಭೇಟಿ ಮಾಡಿ ನಿಮ್ಮ ಸಹಕಾರ ಬೇಕು, ನೀವು ಯಾವ ರೀತಿಯಾಗಿ ನಮ್ಮ ತಂದೆಯವರ ಜೊತೆ ನಿಂತಿದ್ರಿ, ನೀವೆಲ್ಲರೂ ಕೂಡ ನನ್ನ ಜೊತೆ ನಿಲ್ಲಿ, ನಾನು ನಿಮ್ಮ ಜೊತೆ ನಿಲ್ತೀನಿ ಅನ್ನೋ ಒಂದಿಷ್ಟು ಚರ್ಚೆಗಳು ಸಾಮಾನ್ಯವಾಗಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ, ಮೊದಲನೇ ಬಾರಿಗೆ ಮಂತ್ರಿ ಆದಂಥ ಸಂದರ್ಭದಲ್ಲಿ ತಂದೆ ಅಷ್ಟು ಪ್ರಭಾವಿ ನಾಯಕ ಆಗಿದ್ದು, ಆಮೇಲೆ ಮಗನಿಗೆ ಈ ಸ್ಥಾನ ಸಿಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿ ಆಗುವಂಥ ಕ್ಯಾಶುವಲ್ ಡಿಸ್ಕಷನ್ಸ್ ಇದು. ಆ ರೀತಿಯಾಗಿ ಕ್ಯಾಶುವಲ್ ಡಿಸ್ಕಷನ್ಸ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಹೋಗಿ ಎಚ್.ಸಿ. ಮಹದೇವಪ್ಪನವ್ರಿಗೆ ಭೇಟಿ ಮಾಡಿದ್ರು. ಎಚ್.ಸಿ. ಮಹದೇವಪ್ಪನವರಿಗೆ ಹಿಂದೆ ಒಂದು ಪ್ರಭಾವಿ ಖಾತೆ ಕೂಡ ಇತ್ತು, ಸಚಿವ ಸ್ಥಾನ ಕೂಡ ಪಡೆದುಕೊಂಡಿದ್ರು. ಆದರೆ ಈಗ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಅವರಿಗೊಂದು ಸಚಿವ ಸ್ಥಾನ ಕೂಡ ಸಿಕ್ಕಿಲ್ಲ. ಆದರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು ಮುಂದಾಗಿ ಹೋಗಿ ಅವ್ರಿಗೆ ಭೇಟಿ ಮಾಡಿ ಒಂದಿಷ್ಟು ಚರ್ಚೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅವರಿಗೆ ಮೈಸೂರು ಭಾಗದಲ್ಲಿ ಈಗಾಗಲೇ ಏನು ಮೈಸೂರು ಭಾಗದಲ್ಲಿ ಸಚಿವ ಸ್ಥಾನವನ್ನು ಪಡೆದುಕೊಂಡವರು ಯತೀಂದ್ರ ಸಿದ್ದರಾಮಯ್ಯನವರು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೂಡ ಆಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರಿಗೆ
ಮಹದೇವಪ್ಪನವರ ಸಪೋರ್ಟ್ ಬೇಕಾಗುತ್ತೆ. ಯಾಕಂದರೆ ಅವರು ಕೂಡ ಮೈಸೂರು ಭಾಗದವರು, ಆ ನಿಟ್ಟಿನಲ್ಲಿ ಅವ್ರಿಗೆ ಬೇಕಾಗುತ್ತೆ. ಹಾಗಾಗಿ ಹೋಗಿ ಅವರನ್ನು ಭೇಟಿಯಾಗಿರ್ತಕ್ಕಂಥದ್ದು, ಅವ್ರ ಜೊತೆ ಕೂಡ ಒಂದಿಷ್ಟು ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಮತ್ತೊಂದು ವಿಚಾರ ನಾನು ಹೇಳಬೇಕು, ಏನಂದರೆ ಒಂದಿಷ್ಟು ದಿನಗಳಿಂದ ಕೂಡ ಅಷ್ಟೇ ಅಹಿಂದ ಚಳುವಳಿ, ಅಹಿಂದ ಮೂವ್ಮೆಂಟ್ ಮತ್ತೊಮ್ಮೆ ಆಗುತ್ತೆ, ಅಹಿಂದ ಸಮಾವೇಶ ಮತ್ತೊಮ್ಮೆ ಮಾಡ್ತಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಆ ಸಂದರ್ಭದಲ್ಲಿ ಏನಾದರೂ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಲಾಂಚ್ ಮಾಡ್ತಾರಾ ಮತ್ತೊಮ್ಮೆ ಅಂತ ಕೂಡ ಒಂದಿಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈ ಡೆವಲಪ್ಮೆಂಟ್ಸ್ ಎಲ್ಲ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಅಹಿಂದದ ದೊಡ್ಡ ನಾಯಕ ಅಂತೇನಾದ್ರೂ ಅಲ್ಲಿ ಲಾಂಚ್ ಮಾಡ್ತಾರಾ ಅನ್ನೋದು ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಆದ್ರೆ ನಿಜಕ್ಕೂ ಕೂಡ ಇದು ಆಗುತ್ತೋ ಇಲ್ವೋ, ಆದರೆ ಈಗೇನು ತಂದೆ ಅವರ ಜೊತೆ ಇದ್ದಂಥವ್ರಿಗೆ ಎಲ್ಲರಿಗೂ ಕೂಡ ಈಗಾಗಲೇ ಏನು ಜೊತೆಗೆ ಒಟ್ಟಾಗಿ ಗೂಡಿಸ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ಯತೀಂದ್ರ ಅವರು ಮುಂದಾಗಿರ್ತಕ್ಕಂಥದ್ದು. ಮೊದಲಿಗೆ ಎಚ್ ಸಿ ಮಾದೇವಪ್ಪ ಅವರಾಗಿರ್ಬೋದು, ಕೆ ವೆಂಕಟೇಶ್ ಅವರು ಕೂಡ, ಅವ್ರಿಗೂ ಕೂಡ ಈ ಹಿಂದೆ ಸಚಿವ ಸ್ಥಾನ ಸಿಕ್ಕಿತ್ತು, ಅವ್ರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಸಿಕ್ಕಿಲ್ಲ, ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಸತೀಶ್ ಜಾರಕಿಹೊಳಿ, ಬೆಳಗಾವಿಯ ಸಾಹುಕಾರ್, ಇವರು ಒಂದು ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಆನೆ ಬಲವನ್ನು ಕೊಡ್ತಾ ಇದ್ರು, ಸಿದ್ದರಾಮಯ್ಯ ಜೊತೆ ಹಿಂಗೆ ನಿಂತಿದ್ರು ಅಂತ ಕೂಡ ನಾವು ಸಾಕಷ್ಟು ಬಾರಿ ನೋಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಈಗ ಆ ಸತೀಶ್ ಜಾರಕಿಹೊಳಿ ಸಾಹುಕಾರರ ಸಪೋರ್ಟ್ ಕೂಡ ಯತೀಂದ್ರ ಸಿದ್ದರಾಮಯ್ಯನಿಗೆ ಬೇಕು ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಆ ನಿಟ್ಟಿನಲ್ಲಿ ಮೊನ್ನೆ ಹೋಗಿ ಭೇಟಿ ಮಾಡಿದ್ದಾರೆ, ಒಂದಿಷ್ಟು ಸಲಹೆಗಳು, ಒಂದಿಷ್ಟು ಮಾತುಕತೆಗಳು ಕೂಡ ನಡೆದಿದೆ ಅವರ ಜೊತೆ ಅಂತ ಮಾಹಿತಿಗಳು ಲಭ್ಯವಾಗ್ತಿದೆ. ಏನಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದಿಷ್ಟು ಸಲಹೆನ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಏನಪ್ಪಾ ಅಂದ್ರೆ, ನೀವು ನಿಮ್ಮ ತಂದೆ ಅವರಿಗೆ ಇದ್ದಂಥ ವರ್ಚಸ್ಸಲ್ಲೇ ಹೋಗ್ಬೇಡಿ, ನಿಮ್ಮದೇ ಆದ ಓನ್ ವರ್ಚಸ್ಸನ್ನ ಬಿಲ್ಡ್ ಮಾಡಿ. ಅದೇ ನಾನು ಈಗಾಗಲೇ ಹೇಳದಂತೆ ಅವರ ತಂದೆಯವರು ಒಂದು ಹಾಕೊಟ್ಟ ವೇಯಲ್ಲೇ ನಡೆಯೋದಲ್ಲ, ಆ ದಾರಿಯನ್ನ ದೊಡ್ಡದಾಗಿ ಮಾಡಿಕೊಂಡು ತೆಗೆದುಕೊಂಡು ಹೋಗೋವಂಥದ್ದು ಈಗ ಯತೀಂದ್ರ ಸಿದ್ದರಾಮಯ್ಯನವರ ಮುಂದೆ ಇರುವಂಥ ಏಕೈಕ ಗುರಿ. ಆ ಗುರಿಯನ್ನ ಮುಟ್ಟಿ ಅಂತ ಹೇಳಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥದ್ದು. ಜೊತೆಗೆ ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗಿ, ಎಲ್ಲರ ಜೊತೆ ಮಾತನಾಡಿ, ಎಲ್ಲರಿಗೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಯಾರು ಕೂಡ ಅಂತರ ಕಾಯ್ದುಕೊಳ್ಳೋದು ಬೇಡ, ಒಂದಿಷ್ಟು ಪ್ರಮುಖ ಸಲಹೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಮೊದಲನೇ ಬಾರಿಗೆ ಸಚಿವ ಸ್ಥಾನವನ್ನು ತೆಗೆದುಕೊಂಡಂಥವ್ರು. ಎಷ್ಟೇ ಆದರೂ ಕೂಡ ಮನೆಯಲ್ಲಿ ಒಂದು ರೀತಿಯಾಗಿ ಪ್ರಭಾವಿ ನಾಯಕ ಇದ್ರೂ ಕೂಡ ಅವರಿಂದ ಸಲಹೆ ಪಡೆಯೋದೇ ಬೇರೆ, ಹೊರಗಡೆ ಬಂದು ಅಂದ್ರೆ ಬೇರೆಯವರ ಜೊತೆ ಸಲಹೆ ಪಡೆಯೋದೇ ಬೇಡ. ಈಗ ಮನೆಯಲ್ಲಿ ಸಿದ್ದರಾಮಯ್ಯನವರ ಹತ್ರ ಸಲಹೆ ಪಡೆದ್ರೂ ಕೂಡ ತಂದೆಯಿಂದ ಸಲಹೆ ಪಡೆಯೋದ್ಗಿಂತ ನಾವು ಹೊರಗಡೆ ಹೋಗಿ ಇನ್ನೂ ಹೆಚ್ಚು ಎಕ್ಸ್ಪೀರಿಯನ್ಸ್ಡ್ ಅವ್ರ ಹತ್ರ ಸಲಹೆ ಪಡೆಯೋದು ಇನ್ನೂ ಒಂದು ಪ್ಲಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ಸಲಹೆ ಪಡೆಯೋದು, ಮಾತುಕತೆಗಳು, ಇದೆಲ್ಲವೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಅಲ್ಲಿ ನಡೆಸಿರ್ತಕ್ಕಂಥದ್ದು. ಇದೇ ರೀತಿಯಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಸ್ಟೆಪ್ ಬೈ ಸ್ಟೆಪ್ ನಾನು ಈಗಾಗಲೇ ಹೇಳದಂತೆ ಒಂದು ಕಡೆ ವರ್ಚಸ್ಸನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ ಪರಿಷತ್ನಲ್ಲಿ, ಮತ್ತೊಂದು ಕಡೆ ತಂದೆಯವರ ಜೊತೆ ಆಪ್ತರಾಗಿದ್ದಂಥವರು ಈಗ ದೂರ ಉಳ್ಕೊಂಡವರು, ಅವರನ್ನೆಲ್ಲರನ್ನೂ ಕೂಡ ಒಟ್ಟುಗೂಡುವಂಥ ಕೆಲಸ. ಮತ್ತೊಂದು ಕಡೆ ಅಹಿಂದ ಅನ್ನೋ ಫೇಸನ್ನು ಮತ್ತೆ ಅಹಿಂದ ಫೇಸ್ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಮೂರು ವಿಚಾರಗಳಲ್ಲೂ ಕೂಡ ಅಷ್ಟೇ ಯತೀಂದ್ರ ಸಿದ್ದರಾಮಯ್ಯನವರು ಫುಲ್ ಕಂಪ್ಲೀಟ್ಲಿ ಆಕ್ಟಿವ್ ಆಗಿರ್ತಕ್ಕಂಥದ್ದು. ಆದರೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಅವರ ತಂದೆ ಸಿದ್ದರಾಮಯ್ಯನವರಿಗೆ ಸಿಕ್ಕಂಥ ವರ್ಚಸ್ ನಿಜಕ್ಕೂ ಸಿಗುತ್ತಾ ಅನ್ನೋದು ಕೂಡ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅವರ ತಂದೆಯವರು ನಡ್ಕೊಂಡಂಥ ರೀತಿಯಲ್ಲೇ ಇವ್ರು ನಡ್ಕೊಳ್ತಾರಾ ಅನ್ನೋದು ಕೂಡ ಒಂದಿಷ್ಟು ಚರ್ಚೆ ಆಗುತ್ತೆ. ಆದರೆ ಈ ಹಿಂದೆ ನಾವು ಅವ್ರೇನು ಪರಿಷತ್ನ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಅವರನ್ನ ಯಾವ ರೀತಿಯಾಗಿ ನಾವು ಕಂಡಿದ್ವೋ ಅದರಿಂದ ಈಗ ಕಂಪ್ಲೀಟ್ಲಿ ಚೇಂಜ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಸಚಿವ ಸ್ಥಾನ ಸಿಕ್ಕಿದೆ, ಸಭಾನಾಯಕರಾಗಿದ್ದಾರೆ. ಈಗ ಪಕ್ಷದ ವಿಚಾರ ಆಗಿರ್ಬೋದು, ಮತ್ತೆ ತಂದೆಯ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳನ್ನು ಕೂಡ ಎದುರಿಸುವ ಇಲ್ಲಿ ಯಶಸ್ವಿ ಆಗಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಕಳೆದ 3-4 ದಿನಗಳು 5 ದಿನಗಳಿಂದ ಕೂಡ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಅಂತ. ಆ ರೀತಿಯಾಗಿ ಒಂದು ರೀತಿಯಾಗಿ ಕಂಪ್ಲೀಟ್ಲಿ ಯಶಸ್ವಿಯಾಗಿದ್ದಾರೆ ಈ ವಿಚಾರವನ್ನು ತೆಗೆದುಕೊಂಡು ಹೋಗೋದ್ರಲ್ಲಿ ಅಂತಲೂ ಕೂಡ ನಾವು ಗಮನಿಸಿದ್ದೇವೆ. ಅದೇ ರೀತಿಯಾಗಿ ಈಗ ತಂದೆ ಅವರು ಏನು ಅಹಿಂದ ಅನ್ನೋ ಒಂದು ಪಾತನ ಸೃಷ್ಟಿ ಮಾಡಿದ್ರು ಇದೇ 2 ದಶಕಗಳ ಹಿಂದೆ, ಈಗ ಅದೇ ಯತೀಂದ್ರ ಸಿದ್ದರಾಮಯ್ಯನವರು ಆ ಅಹಿಂದ ಪಾತನ ಆಕ್ಟಿವೇಟ್ ಮಾಡ್ತಾರ, ಮತ್ತೊಮ್ಮೆ ಅವರು ನಾಯಕತ್ವದಲ್ಲಿ ಅಹಿಂದನ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರ, ಯತೀಂದ್ರ ಅವರು ಅಷ್ಟರ ಮಟ್ಟಿಗೆ ವರ್ಚಸ್ಸನ್ನ ತೆಗೆದುಕೊಳ್ತಾರ ತಂದೆಯ ರೀತಿಯಲ್ಲಿ ಅನ್ನೋದು ಒಂದಿಷ್ಟು ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ನಾನು ಈಗಾಗಲೇ ಇದೆಲ್ಲ ವಿಚಾರಗಳನ್ನ ಹೇಳಿದೆ. ಆದರೆ ಯತೀಂದ್ರ ಅವರ ಸಿದ್ದರಾಮಯ್ಯನವರ ಮುಂದಿನ ನಡೆ ಬಗ್ಗೆನೇ ಸಾಕಷ್ಟು ಕುತೂಹಲ ಇರ್ತಕ್ಕಂಥದ್ದು. ಅವ್ರು ಯಾವ ರೀತಿಯಾಗಿ ನಡೆದುಕೊಳ್ತಾರೆ, ಇದೇ ರೀತಿಯಾಗಿ ಮುಂದುವರಿತಾರ, ಈ ಅಗ್ರೆಸಿವ್ನೆಸ್ ಅವರಲ್ಲಿ ಕಂಡು ಬರುತ್ತಾ, ಅಥವಾ
ಏನಾದರೂ ಸ್ಲೋ ಡೌನ್ ಆಗ್ತಾರಾ ಅಂತ ಕೂಡ ಒಂದಿಷ್ಟು ಕುತೂಹಲ ಇರ್ತಕ್ಕಂಥದ್ದು. ಜೊತೆಗೆ ಮತ್ತಿದರ ಜೊತೆ ಒಂದಿಷ್ಟು ಚರ್ಚೆಗಳು ಏನಪ್ಪಾ ಅಂದ್ರೆ, ಯತೀಂದ್ರ ಸಿದ್ದರಾಮಯ್ಯನವರು ಈಗಾಗಲೇ ಪರಿಷತ್ತಲ್ಲಿ ಇದ್ದಾರೆ. ಅವರು ಮುಂದಿನ ಬಾರಿಗೆ MLA ಚುನಾವಣೆ ಅಂದ್ರೆ 2028 ಏನು ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ, ಇದರಲ್ಲಿ ಸ್ಪರ್ಧೆ ಮಾಡ್ತಾರೆ, MLA ಇನ್ ಆಗ್ತಾರೆ, ಅವಾಗೂ ಸಚಿವರಾಗ್ತಾರೆ. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅನ್ನೋದು ಒಂದಿಷ್ಟು ಚರ್ಚೆಗಳು ಆಗ್ತಾ ಇದೆ. ಆದ್ರೆ ನಿಜಕ್ಕೂ ಅವರು ಪರಿಷತ್ತಲ್ಲೇ ಇರ್ತಾರಾ ಅಥವಾ ಇಲ್ಲಿ ಅಸೆಂಬ್ಲಿಗೆ ಬರ್ತಾರಾ ಅನ್ನೋದು ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇದೆಲ್ಲದರ ಪೈಕಿ ಈಗ ಅಹಿಂದ ನಾಯಕರಾಗಿ ಯತೀಂದ್ರ ಸಿದ್ದರಾಮಯ್ಯ ನಿಜಕ್ಕೂ ಗುರುತಿಸ್ಕೊಳ್ತಾರಾ? ಅವರ ತಂದೆಯ ವರ್ಚಸ್ಸನ್ನ ಅವ್ರು ಹಾಕೊಟ್ಟಿರುವಂತ ಮಾರ್ಗದರ್ಶನದಲ್ಲಿ ನಡೆದು ಅಹಿಂದ ಲೀಡರ್ ಅಂತ ಗುರುತಿಸ್ಕೊಳ್ತಾರಾ ಅನ್ನೋದು ಒಂದಿಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥ. ಧನ್ಯವಾದಗಳು.